ಅಣ್ಣ ಅತ್ತಿಗೆ. ಓ ಬಾ ಸಹೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗಲೇ ಬಂದೆ. ಏನಪ್ಪ ಮೈದುನ, ಏನೋ ನೀನು ಮಾಡ್ತಾ ಇರೋದು? ಅಲ್ಲ, ಒಂದು ವಾರದಿಂದ ನೋಡ್ತಾ ಇದ್ದೀನಿ, ಮನೆ ಕಡೆ ನೋಡಿದ್ರೆ ಊರೂರು ಕಬಡ್ಡಿ ಕುಸ್ತಿ ಅಂತ ತಿರುಗ್ತಿಯಲ್ಲೋ. ಯಾಕೆ ಈ ಮನೇಲಿ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡೇನು? ಅತ್ತಿಗೆ, ಅಂತ ತಪ್ಪು ದಾರಿ ಹಿಡಿಯೋಣಲ್ಲ ಅತ್ತಿಗೆ ಈ ನಿನ್ನ ಮೈದುನ. ನಾನು ಒಂದು ವಾರ ಮನೆ ಮರೆತು ತಿರುಗಿದರು ಅಣ್ಣ ಅತ್ತಿಗೆಯರ ಹೆಸರನ್ನು ಅಚ್ಚಳಿಸದೆ ಉಳಿಸಲಿಕ್ಕೆ ಹೋಗಿದ್ದೆ ಗೊತ್ತೇನಮ್ಮ. ಅಣ್ಣ ಅತ್ತಿಗೆಯರು ತುತ್ತು ಮಾಡಿ ಉಣಿಸಿದ ಭಾಗ್ಯ ಇಂದು ಸಾರ್ಥಕವಾಗಿ ರಾಜ್ಯ ಮಟ್ಟದ ಕುಸ್ತಿಯ ಕಾಡಕ್ಕೆ ಕಡೆ ಕಿತ್ತು ತಂದಿರುವೇನಣ್ಣ ಈ ನಿನ್ನ ತಮ್ಮ. ಅಣ್ಣ ನೋಡಿಲ್ಲಿ. ನಮ್ಮ ಬಹಳ ಸಂತೋಷವಾಯಿತು ಸಹೋದರ, ಬಹಳ ಸಂತೋಷವಾಯಿತು. ನಿನಗೆ ಅಣ್ಣ ನೆನೆಸಿಕೊಂಡಿರುವ ನನ್ನ ಜನ್ಮ ಇಂದಿಗೂ ಸ್ವಾರ್ಥವಾಯಿತು ಸಹೋದರ. ಮತ್ತಿನ್ನೇನ್ರಿ, ನನ್ನ ಮೈದುನ ಅಂದ್ರೆ ಸಾಮಾನ್ಯನ ಸಂಗೊಳ್ಳಿ ರಾಯಣ್ಣ ಇದ್ದಂಗ, ಬಾಹುಬಲಿ ರಾಜ ಹುಲಿ ಇದ್ದಂಗ. ಹುಲಿ ಹೊಟ್ಟೆಗೆ ಹುಲಿ ಹುಟ್ಟುತ್ತೆ ನಿಜ, ಇಲಿ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ. ಜಗದೇಕ ಗಂಡು ರೈತ, ಕಲಿಯುಗದ ಕರ್ಣ, ದಾನ ಶೂರ ಕರ್ಣ ಅಂತ ನಿಮ್ಮ ತಂದೆಯವರು ಎಷ್ಟೋ ಹೆಸರನ್ನ ಗಳಿಸಿದ್ರಪ್ಪ. ಅವರ ಕೀರ್ತಿ ಇವತ್ತು ನಿನ್ನಿಂದ ಉಳಿಯುವಂತಾಯ್ತು. ಮೈದುನ, ನಿನ್ನ ಅತ್ತಿಗೆ ಒಂದೇ ಒಂದು ಮಾತು, ಅನ್ಯಾಯ ಅತ್ಯಾಚಾರ ಧರ್ಮ ಎಲ್ಲಿ ನಡೀತೋ ಅಲ್ಲಿ ಮಾತ್ರ ನೀನು ತಲೆ ತಗ್ಗಿಸಬೇಡ. ನ್ಯಾಯ ಧರ್ಮ ಸತ್ಯ ಎಲ್ಲಿರುತ್ತೋ ಅಲ್ಲಿ ಮಾತ್ರ ನೀನು ತಲೆ ತಗ್ಗಿಸಬೇಕು. ಅದೇ ನಿನ್ನ ಅತ್ತಿಗೆ ಆಸೆ. ಸಹೋದರ, ಅಷ್ಟೇ ಅಲ್ಲ, ಭೂತಾಯಿಯ ಒಡಲಿಗೆ ಜನಿಸಿದ ನಾವು, ಗಂಡು ಎನಿಸಿಕೊಂಡಿರುವ ನಾವು ನ್ಯಾಯಕ್ಕಾಗಿ ರಕ್ತ ಹರಿಯಲಿ, ಭೂತಾಯಿಯ ಸೇವೆಗಾಗಿ ಈ ದೇಹವ ಬೀಳಲಿ, ಭಾರತದ ಕನ್ನಡ ನಾರಿಯರ ಮಾನ ರಚನೆಗೆ ಈ ಪ್ರಾಣವೇ ಹೋಗಲಿ. ಸಹೋದರ, ಸತ್ಯವೇನೆಂದಿಗೂ ಕೈ ಬಿಡಬೇಡ. ಪರಸ್ಪರ ಹೆಣ್ಣನ್ನು ನೆತ್ತಿ ಸಹ ನೋಡಬೇಡ. ನಾಡ ರಕ್ಷಣೆಗಾಗಿ, ಭೂತಾಯಿಯ ಸೇವೆಗಾಗಿ ದುಡಿಯುವುದನ್ನು ಮಾತ್ರ ಮರಿಬೇಡ. ಅಣ್ಣ, ಸತ್ಯವಾಗಿ ಈ ನಿಮ್ಮ ಮಾತನ್ನು ಚಾಚು ತಪ್ಪದೆ ಪಾಲಿಸುತ್ತೇನೆ ಅಣ್ಣ. ಶ್ರೀಮಂತ ವ್ಯಾಪಾರಸ್ಥರಿಗೆ ಸಿಂಹ ಸ್ವಪ್ನವಾಗಿ ನಾಳಿನ ತಲೆ ಮೇಲೆ ಕಾಲಿಟ್ಟು ಮೆರೆತು ರೌಡಿಗಳಿಗೆ ಸತ್ಯದ ಸರಿಮಾರ್ಗವನ್ನೇ ನನ್ನೆಡೆಗೆ ಅಂಟಿಸಿಕೊಂಡು ಈ ನಾಡನ್ನು ಉಳಿಸುವ ಭೂತಾಯಿಗಾಗಿಯೇ ದುಡಿಯುವೆ ಅಣ್ಣ. ಭೂತಾಯಿಯ ಮಗನಾಗಿಯೇ ಮಡಿಯುವೆ. ಅಂದಾಗ ಸಹೋದರ, ರೈತನಾಗಿ ಹುಟ್ಟಿದ್ದಕ್ಕೂ ಸ್ವಾರ್ಥಕವಾಗುತ್ತದೆ. ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನಾಗಬೇಕು ವಿನಃ ಒಬ್ಬರನ್ನು ಜಬರದಸ್ತ್ ಮಾಡಿ ದಬಾಯಿಸುವ ಅಧಿಕಾರಸ್ಥನಾಗಬಾರದು. ಇನ್ನೊಬ್ಬರ ಕಾಲ್ ಕೆಳಗೆ ನಿಂತು ಕೈ ಒಡ್ಡಿ ಸಂಬಳ ತೆಗೆದುಕೊಳ್ಳದೆ 10 ಜನರಿಗೆ ತುತ್ತು ಅನ್ನ ಹಾಕುವ, ಎತ್ತಿನಂದದಿ ಬಿತ್ತಿ ಬೆಳೆಯುವ, ಎತ್ತೆಳೆಯ ಬೆಳೆಯುವ ರೈತ ಏನಾಗಬೇಕು ಈಗ ತಾನೇ? ನಿಜ ಅಣ್ಣ. ಏನೇ ಆಗಲಿ ನಂಬಿ ತಿಳಿದುಕೋಪ್ಪ ಈ ಮಣ್ಣಿನ ಮರ್ಮವನ್ನು. ಸೇವೆ ಮಾಡಿ ಸೇವೆ ಮಾಡಿ
ಮಟ್ಟದ ಕುಸ್ತಿ ಸ್ಪರ್ಧೆಯಲ್ಲಿ ಕಣಕ್ಕೆ ಶಟ್ಟು ಬಾರಿಸಿ ಪ್ರಶಸ್ತಿ ತಂದಾನೆ. ಅವನು ತುಂಬಾ ಸುಸ್ಥಿರಾಗಿರ್ಬೇಕು. ಅವನಿಗೆ ಭೂತಾಯಿ ಪ್ರಸಾದನೆಲ್ಲ ಕೊಟ್ಟು ಬಿಡು, ಊಟ ಮಾಡಿಕೊಂಡು ಮನೆಗೆ ಹೋಗಿ ಬಿಡ್ಲಿ. ಅಣ್ಣ, ಊಟ ಮಾಡಕ್ಕೂ ನೀನು ಬರ್ಬೇಕಿತ್ತಲ್ಲ. ನಾನು ಸ್ವಲ್ಪ ಕಬ್ಬಿನ ಹೊಲಕ್ಕೆ ನೀರು ಹಾಸ್ಬೇಕಿದೆಯಪ್ಪ. ನೀನು ಊಟ ಮಾಡಿಕೊಂಡು ಮನೆಗೆ ಹೋಗ್ಬಿಡು. ಓಹೋ ಅಣ್ಣ, ಕಬ್ಬಿನ ಹೊಲಕ್ಕೆ ನೀರು ಹಾಸೋದಿತ್ತಲ್ಲವೇ? ನಾನು ಮರ್ತಿದ್ನಣ್ಣ. ಅಣ್ಣ, ಈ ಬುಟ್ಟಿನ ತಗೊಂಡೋಗಿ ಒಬ್ಬನೇ ಊಟ ಮಾಡಿಬಿಡ್ತೀನಿ ನೋಡು. ಸರಿ ಆಯ್ತು, ಹೋಗಪ್ಪ. ನೋಡ್ರಿ ನೋಡ್ರಿ, ಎಂಥ ತುಂಟನಿದ್ದಾನೆ ನಮ್ಮ ಶಕ್ತಿ. ಗಂಗಾ, ತುಂಟನಿದ್ದರು ಬಾತರು ಬಂಟನಿದ್ದಾನೆ ಗಂಗಾ ನನ್ನ ತಮ್ಮ. ಅನ್ನ ಅತ್ತಿಗೆರ ಮಮತೆಯ ಪದವನ್ನು ತನ್ನ ಹೃದಯದಲ್ಲಿಟ್ಟು ಅದು ಹೇಗೆ ಪೂಜಿಸುತ್ತಾನೆ ನೋಡು. ಹೌದ್ರಿ, ನಾನು ಅಷ್ಟೇ. ಜನ್ಮ ಜನ್ಮಾಂತರದಲ್ಲೂ ರೈತನ ಸುತನಾಗಿ ಈ ಅತ್ತಿಗೆಗೆ ಮೈದನನಾಗಿ ಪುನರ್ಜನ್ಮ ತಾಳಿ ಬರಲಿ ಅಂತ ನಾನು ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಸದಾ ಬೇಡ್ಕೊಳ್ತಾನೆ ಇರ್ತೀನಿ. ಹಾ ಏನ್ರಿ, ನೀವು ಹೋಗಿ ಆ ಎತ್ತುಗಳನ್ನ ಬಿಡ್ಸ್ಕೊಂಡು ಬನ್ನಿ, ನಾನು ಮನೆಗೆ ಹೋಗ್ತೀನಿ. ಯಾಕ್ರಿ? ನಿಲ್ಲಿ ಗಂಗಾ, ಯಾಕೆ? ಏನೇ ಹಾಗೆ ಗಂಗಾ ನದಿಯಂತೆ ಜುಳು ಜುಳುನು ಹರಿದು ಹಾಗೆ ಓಡಿ ಹೋಗುವೆಯಲ್ಲ. ಏನ್ ಮಾಡಂತೀರಾ? ತನುವನುಂಡುವನು ರಾಗದ ಅಲೆಗಳಲ್ಲಿ, ಸುಳಿಗಾಳಿಯ ತಂಪಲ್ಲಿ, ತಂಪಾದ ಹಸಿರು ಮಡಿಲಲ್ಲಿ ಒಂದೇ ಒಂದು ಇಂಪಾದ ಗೀತೆ ಹಾಡಬಾರ್ದೆ ನನ್ನ ಚಿನ್ನ. ಅಯ್ಯಪ್ಪ, ಏನ್ರಿ ಇದು ನಿಮ್ಮ ಹುಡುಗಾಟಿಗೆ? ನೋಡ್ರಿ ಇಲ್ಲಿ ಎಷ್ಟು ಜನ ಅದಾರ. ಅಯ್ಯಪ್ಪ, ನಂಗೆ ನಾಚಿಕೆ ಅಸಲು ಬೇಡ ಅಂತೀರೇನು? ಆಗ್ಲಿ ಪತಿ ದೇವ, ನಿಮ್ಮ ಆಜ್ಞೆ ಆಗ್ಲಿ. ನಿನ್ನ ಶ್ರೀಮತಿ ಗುಣವತಿ ಜೊತೆಯಾದಾಗ ದಿನವು ನಿನ್ನ ಶ್ರೀಮತಿ
ಅಲ್ರಿ ಮದುವೆಗೆ 10 ವರ್ಷ ಆತ ಇನ್ನೂ ನಾಚ್ತಾರಲ್ಲಿ ಸಿಗಿನ ಬಪ್ಪು ಆದ್ರೂ ಹುಳಿ ಬಪ್ಪೋದಲ್ಲ ಗಂಗ ಹೌದು. ನಡೆಯಪ್ಪ ಇಲ್ಲಿರೋ ಹರಿಯಾದ ಹುಡುಗಿಯರ್ ತೋರಿಸ್ ನನ್ನ ಗಂಡಗೆ ತಾಕದೇ ಇರ್ಲಿ ಯವ್ವ ನಡಿ ಹೋಗೋಣ.